ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ, ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ದ ಲ್ಯಾಂಡ್ ಸರ್ವೆ ವಿಡಿಯೋಸ್ ದಟ್ ಈಸ್ ರಿಲೇಟೆಡ್ ಟು ದ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೆ. ಅದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಆ ಕ್ವಶನ್ಸಲ್ಲಿ ತುಂಬಾ ಚಾನ್ಸಸ್ ಇದೆ. ಇನ್ನು ಪ್ರಾಬಬಿಲಿಟಿ ಅಂತಂದರೆ ಮಾಡಬೇಕಿದ್ದ ಅದೇ ಥರನೇ ಕ್ವಶನರೀಸ್ ಬರಲೇಬೇಕು. ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನರೀಸ್ ಯಾವುದೂ ಇಲ್ಲ ಸೆಲೆಕ್ಟ್ ಮಾಡೋದಕ್ಕಾಗಲಿ. ಸೊ ಕಮಿಂಗ್ ಟುವರ್ಡ್ಸ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ನಾನು ಆಲ್ರೆಡಿ ಹೇಳಿರೋ ಹಾಗೆ ಪರ್ಮಿಟೇಷನ್ಸ್ ಅಂತಂದೇನು ಅರೇಂಜ್ ಮಾಡಬೇಕು, ಓಕೆ, ಬೇರೆ ಕಾಂಬಿನೇಷನ್ಸ್ ಅಂತ ಏನು ಸೆಲೆಕ್ಷನ್ಸ್ ಮಾಡಬೇಕು. ಸೊ ಇವತ್ತು ನಾವು ಮಾಡುವಂಥ ಕೆಲವು ಕ್ವಶನರೀಸು ಇದು ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಅಂತಹ ಕ್ವಶನ್ಸು ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ಕೇಳ್ತಾ ಇರ್ತಾರೆ. ಇದೇ ಪ್ಯಾಟರ್ನ್ ಆಫ್ ಇದೇ ಕಾನ್ಸೆಪ್ಟಲ್ಲಿರುತ್ತೆ. ಓಕೆ, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಗೈಸ್. ಆ ಕಾನ್ಸೆಪ್ಟ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ಪ್ಯಾಟರ್ನ್ ಆಫ್ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಗೋಗುತ್ತೆ. ಈಗ ನೋಡಿ, ದ ಫಸ್ಟ್ ಕ್ವಶನ್ ಬಂದು ಏನು ಕೇಳಿದ್ದಾರೆ, ಇನ್ ಹೌ ಮೆನಿ ವೇಸ್ ಕೆನ್ ದ ಲೆಟರ್ಸ್ ಆಫ್ ದ ವರ್ಡ್ ಏನು ಲೀಡರ್ ಬಿ ಅರೇಂಜ್ಡ್ ಅಂತ ಕೇಳಿದ್ದಾರೆ. ಏನು ಗಿವನ್ ಏನು ಕೇಳಿದಾನೆ, ಲೀಡರ್ ಅಂದರೆ ಕೇಳಿದಾನೆ. ಎಲ್ಲರಿಗೂ ಲೀಡರ್ ಆಗಬೇಕಂತ ಇಷ್ಟ. ಲೀಡರ್ ವರ್ಡ್ಗೆ ಎಷ್ಟು ಅಕ್ಷರ ಇರುತ್ತಂತ ಗೊತ್ತಿರಬೇಕು. ಎಷ್ಟು ಅಕ್ಷರ? 1 2 3 4 5 6 ಅಕ್ಷರ ಇದೆ, ಕರೆಕ್ಟಾ? 6 ನಂಬರ್ಸ್ ಆರ್ 6 ಲೆಟರ್ಸ್ನ ನಾನು 6 ನಂಬರ್ಸ್ ಅಂತ ಬರ್ತೀನಿ. ಓಕೆ, 6 ಲೆಟರ್ಸ್ ಅಂದೆ. ಇದನ್ನು ನಾವು ಎಷ್ಟು ವೇಸಲ್ಲಿ ಅರೇಂಜ್ ಮಾಡೋದು? 6 ಡಿಫ್ರೆಂಟ್ ವೇಸಲ್ಲಿ ಅರೇಂಜ್ ಮಾಡೋದು. ಅದು ಯಾವ ಥರ? 6 ಫ್ಯಾಕ್ಟರಿಯಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 6 ಡಿಫ್ರೆಂಟ್ ವೇಸಲ್ಲಿ ನಾವು ಅರೇಂಜ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ 6 ಫ್ಯಾಕ್ಟೋರಿಯಲ್. ಈಗ ರಿಪೀಟ್ ಆಗಿರೋಂಥ ನಂಬರ್ಸ್ ಯಾವುದು? ಇದೇ ಪ್ಯಾಟರ್ನ್ ಆಫ್ ಕ್ವಶನ್ನ ನಾನು ನಿನ್ನೆ ಮಾಡಿಸಿದ್ದೆ ಗೈಸ್, ನೆನಪಿದೆನಾ ನಿಮಗೆ? ಅದನ್ನು ನೋಡಿದರೆ ಈ ಕ್ವಶನ್ನ ಈಸಿಯಾಗಿ ನೀವು ಒಂದೇ ಸೆಕೆಂಡಲ್ಲಿ ಮಾಡಬೇಕು. 2 ನಂಬರ್ಸು ರಿಪೀಟೆಡ್ ಆಗಿದೆ. ಸೊ ಯಾವುದು 2 ನಂಬರ್ಸು? ಇ ಅನ್ನೋದು 2 ಲೆಟರ್ಸು, ಇ ಅನ್ನೋದು ರಿಪೀಟ್ ಆಗಿದೆ. ಇನ್ನು ಯಾವುದಾದ್ರು ರಿಪೀಟ್ ಆಗಿದೆ? ಇಲ್ಲ, ಎಲ್ ಎ ಡಿ ಆರ್ ಎಲ್ಲನೂ ಬೇರೆ ಬೇರೆ. ಸೊ ಇ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ, ಇ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವೇನು ಮಾಡಬೇಕು? 2 ಫ್ಯಾಕ್ಟರಿಯಲ್ನಿಂದ ಡಿವೈಡ್ ಮಾಡಬೇಕು. ಸೊ 6 ಫ್ಯಾಕ್ಟರಿಯಲ್ ಅಂದರೆ ಎಷ್ಟು? 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟರಿಯಲ್ ಅಂದರೆ ಎಷ್ಟು? 2 ಇಂಟು 1. ಈಗ 2 1 ಜಾ 2, 2 1 ಜಾ 2. ಇನ್ನು ಎಷ್ಟು ಉಳಿತು? 6 ಇಂಟು 5 ಇಂಟು 4 ಇಂಟು 3 ಎಷ್ಟು? 4 3 ಜಾ 12 ಇಂಟು 5 ಇಂಟು 6, 6 5 ಜಾ ಎಷ್ಟು? 30, 30 ಇಂಟು 12, 12 3 ಜಾ ಎಷ್ಟು? 36, ಎಷ್ಟು? 360 ಬರುತ್ತೆ. ಸೊ 360 ವೇಸಲ್ಲಿ ನಾವು ನಂಬರ್ ಆಫ್ ವೇಸ್ ಎಷ್ಟು ಅಂತ ಕೇಳಿದ್ರೆ, ನಂಬರ್ ಆಫ್ ವೇವ್ಸ್ ಲೀಡರ್ ಅನ್ನೋ ವರ್ಡ್ನ ನಾವು ಎಷ್ಟು ವೇಸಲ್ಲಿ ಅರೇಂಜ್ ಮಾಡ್ಬೋದು? 360 ಡಿಫ್ರೆಂಟ್ ವೇಸಲ್ಲಿ ಅರೇಂಜ್ ಮಾಡ್ಬೋದು. ಅಂದರೆ ಹೇಗೆ? ಎಲ್ ಎ ಡಿ ಇ ಆರ್ ಅಂತಿದೆ. ಇವಾಗ ಎಲ್ಲ ಹಾಗೆ ಇಟ್ಕೊಂಡು ಎಲ್ ಎ ಇ ಡಿ ಇ ಆರ್ ಅಂತ ನಾನು ಬರಿಬೋದು. ಮತ್ತು ರಿವರ್ಸಲ್ಲಿ ಬರಿಬೋದು, ಆರ್ ಇ ಡಿ ಎ ಐ ಆರ್ ಈ ಥರ. ಓಕೆ, ಈ ಥರನೂ ಬರಿಬೋದು. ಓಕೆ, ಈ ಥರ. ಓಕೆ, ರಿವರ್ಸಲ್ಲಿ ಬರಿಬೋದು. ಸೊ ಈ ಥರ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಬರಿಬೋದು ಅಂದರೆ 360 ಡಿಫ್ರೆಂಟ್ ವೇಸಲ್ಲಿ ಇದನ್ನು ಬರಿಬೋದು. ಸೊ ಹಾಗಾಗಿ ಇದರ ರೈಟ್ ಆನ್ಸರ್ ಬಂದು 360 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಇದೇ ಪ್ಯಾಟರ್ನ್ ಆಫ್ ಕ್ವಶನ್ ಹೇಗೆ ಏನೇ ಲೆಟರ್ ಕೊಟ್ಟರೂ ಸಹ ಇಲ್ಲಿ ಏನೇ ವರ್ಡ್ ಕೊಡಲಿ ಇದೇ ಥರನೇ ಪ್ಯಾಟರ್ನ್ ಫಾಲೋ ಆಗಬೇಕು ನೀವು. ಇನ್ ಕೇಸ್ ತಿಳ್ಕೊಳ್ಳಿ, ಇ ಅನ್ನೋದು ಮಾತ್ರನೇ ಒಂದೇ ಲೆಟರ್ 2 ಸಲ ರಿಪೀಟ್ ಆಗಿದೆ. ಇನ್ನೂ ಒಂದು ಲೆಟರ್ ಇವಾಗ ಆರ್ ಅನ್ನೋದು 2 ಸಲ ರಿಪೀಟ್ ಆಯ್ತು ಅಂದಾಗ ಏನು ಮಾಡ್ತೀರಾ? ಆರ್ ಫ್ಯಾಕ್ಟರಿಯಲ್ ಬೈ 2 ಫ್ಯಾಕ್ಟರಿಯಲ್ ಇಂಟು 2 ಫ್ಯಾಕ್ಟರಿಯಲ್ ಈ ಥರ ಮಾಡಬೇಕು. ಓಕೆ, ಇದೊಂದು ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಈಗ ನೆಕ್ಸ್ಟ್ ಕ್ವಶನ್ಗೆ ಬಂದರೆ, ಇನ್ ಎ ಗ್ರೂಪ್ ಆಫ್ 6 ಬಾಯ್ಸ್ ಆ್ಯಂಡ್ 4 ಗರ್ಲ್ಸ್, ಒಂದು ಗ್ರೂಪ್ ಇದೆ, 6 ಬಾಯ್ಸ್ 4 ಗರ್ಲ್ಸ್ ಇದ್ದಾರೆ. 4 ಚಿಲ್ಡ್ರನ್ಸ್ ಆರ್ ಟು ಬಿ ಸೆಲೆಕ್ಟೆಡ್. ಸೆಲೆಕ್ಟ್ ಮಾಡಬೇಕಿದೆ. ಓಕೆ, ಸೆಲೆಕ್ಷನ್ಸ್ ಅಂದೇನು? ಕಾಂಬಿನೇಷನ್ಸ್. ಮೈಂಡಿಗೆ ಬಂದ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಸೆಲೆಕ್ಷನ್ ಮಾಡ್ಬೇಕಂತಂದರೆ ಕಾಂಬಿನೇಷನ್ ಕೇಳ್ತಾ ಇದ್ದಾರಂತ. ಎಷ್ಟು? 4 ಚಿಲ್ಡ್ರನ್ಸ್ದು ಒಂದು ಸೆಲೆಕ್ಟ್ ಮಾಡಬೇಕು ಈ ಗ್ರೂಪಲ್ಲಿ. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕೆನ್ ದೇ ಬಿ ಸೆಲೆಕ್ಟೆಡ್? ಎಷ್ಟು ಡಿಫ್ರೆಂಟ್ ವೇಸಲ್ಲಿ ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು? ಸಚ್ ದಟ್ ಅಟ್ಲೀಸ್ಟ್ 1 ಬಾಯ್ ಶುಡ್ ಬಿ ದೇರ್. ನೋಡಿ, 1 ಬಾಯ್ ಶುಡ್ ಬಿ ದೇರ್ ಅಂತಂದರೆ ಏನು? ಎಷ್ಟು ಬಾಯ್ಸ್ ಇದ್ದಾರೆ? ಟೋಟಲಿ 6 ಬಾಯ್ಸ್ ಇದ್ದಾರೆ, 4 ಗರ್ಲ್ಸ್ ಇದ್ದಾರೆ. ಓಕೆ, 6 ಬಾಯ್ಸ್ ಆ್ಯಂಡ್ 4 ಗರ್ಲ್ಸ್. ಓಕೆ, ಸ್ವಲ್ಪ ನೀಟಾಗಿ ಬರ್ಕೊಳ್ಳೋಣ. 6 ಬಾಯ್ಸ್ ಆ್ಯಂಡ್
4 ಗರ್ಲ್ಸ್ ಇದ್ದಾರೆ. ಓಕೆ, 6 ಜನ ಬಾಯ್ಸು 4 ಜನ ಗರ್ಲ್ಸ್. ಇಲ್ಲಿ ನಮಗೆ ಎಷ್ಟು ಜನ ಬೇಕು? 4 ಚಿಲ್ಡ್ರನ್ಸ್ ಬೇಕು. ಅದರಲ್ಲಿ ಮಿನಿಮಮ್ ಒಬ್ಬರು ಬಂದು ಬಾಯ್ ಇರಲೇಬೇಕು. ಮಿನಿಮಮ್ ಒಬ್ಬರು ಬಾಯ್ ಇರಬೇಕು. ಅಂದರೆ ಉಳಿದವ್ರು ಯಾರು? 3 ಜನ ಗರ್ಲ್ಸ್ ಇರಬೇಕು. ಇನ್ನು ಸೆಕೆಂಡ್ ಏನು ಮಾಡ್ಬೋದು? ಮಿನಿಮಮ್ ಒಂದು ಬಾಯ್ ಅಂತಂದರೆ ನಾವು ಇಬ್ಬರು ಬಾಯ್ನ ಚೂಸ್ ಮಾಡ್ಬೋದು. ಮತ್ತು ಇಬ್ಬರು ಬಾಯ್ನ ಚೂಸ್ ಮಾಡಿದಾಗ ಇಬ್ಬರೇ ಗರ್ಲ್ಸ್ನ ಚೂಸ್ ಮಾಡಬೇಕು. ಅದೇ ಥರ 3 ಜನ ಬಾಯ್ಸ್ನ ಚೂಸ್ ಮಾಡ್ಬೋದು. ಆಗ ಒಂದು ಗರ್ಲ್ನ ಚೂಸ್ ಮಾಡಬೇಕಾಗುತ್ತೆ. ಇನ್ನೂ ಒಂದೇನು, 4 ಜನ ಬಾಯ್ಸ್ನೇ ಚೂಸ್ ಮಾಡ್ಬೋದು. ಆಗ 0 ಗರ್ಲ್ ಆಗುತ್ತೆ. ನೆಕ್ಸ್ಟ್ 5ಗೆ ಹೋಗೋಕ್ಕಾಗಲ್ಲ. ಯಾಕೆ? ನಮಗೆ ಕೇಳಿರೋದು 4 ಚಿಲ್ಡ್ರನ್ ಮಾತ್ರನೇ ನಾವೊಂದು ಟೀಮ್ ಮಾಡಬೇಕು. ಓಕೆ, ಇರೋರೆಷ್ಟು 6 ಜನ ಬಾಯ್ಸು 4 ಜನ ಗರ್ಲ್ಸು. ಈಗ ಇದನ್ನು ನಾನು ಕಾಂಬಿನೇಷನ್ ಫಾರ್ಮಲ್ಲಿ ಟರ್ನ್ ಮಾಡಿದೆ. ಈ ಟೋಟಲ್ನ ಹೇಗೆ ಬರ್ಕೋಬೇಕು? ಫಸ್ಟ್ 6 ಮೆಂಬರ್ಸ್ ಬಾಯ್ಸ್ ಇದ್ದಾರೆ. 6C1 ಈ ಪರ್ಟಿಕ್ಯುಲರ್ ಫಸ್ಟ್ದು 6C1 ಇಂಟು 4 ಗರ್ಲ್ಸಲ್ಲಿ 3 ಜನ ಸೆಲೆಕ್ಟ್ ಮಾಡಬೇಕು. 4 ಗರ್ಲ್ಸಲ್ಲಿ 3 ಜನ ಸೆಲೆಕ್ಟ್ ಮಾಡಬೇಕು ಈ ಥರ. ಓಕೆ, ಆ್ಯಂಡ್ ಅಗೇನ್ ಪ್ಲಸ್ 6 ಬಾಯ್ಸಲ್ಲಿ ಎಷ್ಟು ಜನ? 2 ಮೆಂಬರ್ ಬಾಯ್ಸ್ ಮಲ್ಟಿಪ್ಲೈಡ್ ಬೈ 4 ಗರ್ಲ್ಸಲ್ಲಿ 2. ಓಕೆ, 4 ಗರ್ಲ್ಸಲ್ಲಿ 2 ಮೆಂಬರ್ಸ್. ಅದೇ ಥರ ಪ್ಲಸ್ 6C1 ಅಲ್ಲ 6C3 ಇಂಟು 4C1 ಪ್ಲಸ್ 6C4. ಇಷ್ಟು ನಾವು ಕಾಂಬಿನೇಷನ್ಸ್ ಮಾಡಿದೆ ನಮಗೆ ವ್ಯಾಲ್ಯೂ ಬಂದ್ಬಿಡುತ್ತೆ ಗಾಯ್ಸ್. ಓಕೆ, ಹೇಗೆ ಮಾಡೋದು? ಫಸ್ಟ್ 6C1 ಅಂತಂದೇನು? 6 ನಾನು ಆಲ್ರೆಡಿ ಹೇಳಿದ್ದೆ. NC1 ಅಂತಂದ್ರೇನು? N ಇಂಟು 4C3ನ ನೀವೇನಂತ ಬರಿಬೋದು? 4C1 ಅಂತ ಬರಿಬೋದು. ಸೊ ಅಂದರೆ ಇದು 4 ಅಂತ ಬರುತ್ತೆ. ಸೊ ಈ ಒಂದು ಟರ್ಮ್ ಮುಗೀತು. ಸೆಕೆಂಡ್ ಟರ್ಮ್ಗೆ ಹೋಗೋಣ. 6C2 ಅಂತಂದ್ರೇನು? 6 ಇಂಟು 5 ಬೈ 2 ಇಂಟು 1 ಇಂಟು 4C2 ಅಂದ್ರೇನು? 4 ಇಂಟು 3 ಬೈ 2 ಇಂಟು 1 ಪ್ಲಸ್ 6C3 ಅಂತಂದ್ರೇನು? 6C3 ಅಂತಂದರೆ 6 ಇಂಟು 5 ಇಂಟು 4 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಇಂಟು 4C1 ಅಂದೇನು? 4 ಪ್ಲಸ್ 6C4 ಅಂತಂದೇನು? 6C4 ಅಂತಂದರೆ ನಾನು 6CN ಅಂತ ಬರೆಯೋದು, 62 ಅಂತ ಬರೀಬೋದು. ಅಂದರೆ NCRನ NCN-R ಅಂತ ಬರೀ ಯಾವ್ದು ಕಡಿಮೆ ಆಗುತ್ತೆ ಅದನ್ನು ತೊಗೋಬೇಕು ನಾವು. ಈಗ 6C4 ಅಂತ ಇತ್ತು ಅಂತಂದರೆ 6C 6 - 4 ಅಂತ ಬರಿಬೋದು. ಅಂದರೆ ಏನು? 6C2. ಸೊ 6C2ನ ನಾವು ಈಸಿಯಾಗಿ ಬರಿಬೋದು. 6 ಇಂಟು 5 ಡಿವೈಡೆಡ್ ಬೈ 2 ಇಂಟು 1. ಇಷ್ಟು ಗೈಸ್. ಈ ಟೋಟಲಿ ಎಲ್ಲ ಪ್ಯಾರಾಮೀಟ್ರನ್ನು ನಾವು ಬರ್ಕೊಂಡಿವಿ. ಈಗ 4 ಪ್ಯಾರಾಮೀಟ್ರನ್ನು ಬರ್ಕೊಂಡಿವಿ. ಈಗ ಕ್ಯಾನ್ಸಲೇಷನ್ ಮಾಡಿ. 2 1 ಜಾ 2 3 ಜಾ 2 1 ಜಾ 2 2 ಜಾ ಇಲ್ಲಿ 3 2 ಜಾ 6 ಮತ್ತು 6 1 ಜಾ 6. ಅದಾದಮೇಲೆ ಇಲ್ಲಿ 2 1 ಜಾ 2 ಇಲ್ಲಿ 2 3 ಜಾ 6. ಈಗ ಎಷ್ಟು ಬರುತ್ತೆ? 6 4 ಜಾ ಎಷ್ಟು? 24 ಪ್ಲಸ್ 3 5 ಜಾ ಎಷ್ಟು? 15 3 5 ಜಾ ಎಷ್ಟು? 15 15 ಇಂಟು 2 3 ಜಾ ಎಷ್ಟು? 6 ಪ್ಲಸ್ 5 4 ಜಾ ಎಷ್ಟು? 20 ಇಂಟು 4 20 ಇಂಟು 4 ಪ್ಲಸ್ 3 5 ಜಾ ಮತ್ತೆ ಎಷ್ಟು? 15. ಈಗ ನೋಡಿ 15 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ? 15 6 ಜಾ ಎಷ್ಟು? 60 ಪ್ಲಸ್ 30 is 90 ಪ್ಲಸ್ 2 4 ಜಾ ಎಷ್ಟು? 80 2 4 ಜಾ 80 80 ಬರುತ್ತೆ. 15ನ ಹಾಗೆ ಬರ್ಕೊಳ್ಳಿ. ಈಗ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಎಷ್ಟು ಬರುತ್ತೆ? 209 ಬರುತ್ತೆ. ಹೇಗೆ? 90 ಪ್ಲಸ್ 80 ಎಷ್ಟು? 170 ಪ್ಲಸ್ 15 ಪ್ಲಸ್ 24 5 4 9 ಪ್ಲಸ್ ಇಲ್ಲಿ 10 ಬರುತ್ತೆ ಪ್ಲಸ್ ಇಲ್ಲಿ 2. ಸೊ 209. ಸೊ 209 ಈಸ್ ಯುವರ್ ರೈಟ್ ಆನ್ಸರ್. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ? 209 ಆಗಿರುತ್ತೆ ಗೆಳೆಯರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಮೆನಿ 3-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್? ಯಾವುದು? 2 3 5 6 7 ಆ್ಯಂಡ್ 9. ಇಷ್ಟು ಡಿಜಿಟ್ಸ್ ಕೊಟ್ಟಿದ್ದಾರೆ. ಇಷ್ಟು ಡಿಜಿಟ್ಸಲ್ಲಿ 3-digit ನಂಬರ್ನ ನಾವು ಫಾರ್ಮ್ ಮಾಡಬೇಕು. ಓಕೆ, ವಿಚ್ ಆರ್ ಡಿವಿಸಿಬಲ್ ಬೈ 5 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನನ್ ಆಫ್ ದಿ ಡಿಜಿಟ್ಸ್ ಈಸ್ ರಿಪೀಟೆಡ್. ಯಾವುದೇ ಡಿಜಿಟ್ ರಿಪೀಟ್ ಆಗಬಾರ್ದು. ಓಕೆ, ಯಾವುದೇ ಡಿಜಿಟ್ ರಿಪೀಟ್ ಆಗಬಾರ್ದು. ಬಟ್ 5ನಿಂದ ಡಿವೈಡ್ ಆಗಬೇಕು. ಬಟ್ 3 ಡಿಜಿಟ್ ನಂಬರ್ ಆಗಬೇಕು. ಎಕ್ಸ್ ವೈ ಝೆಡ್ ಇವು 3 ಎಕ್ಸ್ ವೈ ಝೆಡ್ನ
ಇವನ್ನ 3 ಲೆಟರ್ನ 3 ಡಿಜಿಟ್ ಅಂತ ಅನ್ಕೊಳ್ಳಿ. ಓಕೆ 3 ಡಿಜಿಟ್. ಓಕೆ 3 ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕು. 3 ಡಿಜಿಟ್ ನಂಬರ್ನ ನಾವು ಫಾರ್ಮ್ ಮಾಡಬೇಕು. ಇದರಲ್ಲಿ ಅವ್ರು ಕೊಟ್ಟಿರೋ ನಂಬರ್ಸ್ ಏನು, ಗಿವನ್ ನಂಬರ್ಸ್ 2 3 5 6 7 ಆ್ಯಂಡ್ 9. ಇಷ್ಟು ನಂಬರ್ಸಲ್ಲಿ ನಮಗೆ 5ನಿಂದ ಡಿವೈಡ್ ಆಗಬೇಕಂತಂದರೆ ಈಗ ಯೂನಿಟ್ ಪ್ಲೇಸು ಮತ್ತು ಟೆನ್ಸ್ ಪ್ಲೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯೂನಿಟ್ ಪ್ಲೇಸಲ್ಲಿ ನಮಗೆ ಇದರ್ 5 ಇರಬೇಕು ಅಥವಾ 0 ಬರಬೇಕು. ಓಕೆ ಯೂನಿಟ್ ಪ್ಲೇಸಲ್ಲಿ ಏನಾಗಬೇಕು, ಇದರ್ 5 ಬರಬೇಕು ಅಥವಾ 0 ಬರಬೇಕು. ಸೊ ಈಗ ನಮಗೆ ಈ ಡಿಜಿಟ್ಸಲ್ಲಿ 0 ಕೊಟ್ಟಿದ್ದಾರಾ, ಇಲ್ಲ. ಸೊ 5 ಇದೆ. ಸೊ ಈ 5 ಡಿಜಿಟ್ನ ಲಾಸ್ಟಲ್ಲಿ ಇಟ್ಕೊಂಬಿಡಿ, ಫಿಕ್ಸ್. ಇನ್ನು ಉಳಿದಿರೋ ನಂಬರ್ಸ್ ಎಷ್ಟು ಇಲ್ಲಿ ಬರ್ಕೊಳ್ಳಿ. ಎಷ್ಟು ಉಳಿದಿರೋ ನಂಬರ್ಸ್ ಎಷ್ಟು, ಟೆನ್ಸ್ ಪ್ಲೇಸಲ್ಲಿ ಯಾವ ನಂಬರ್ನ ಇಡ್ಬೋದು ನಾವು, ಈ ಉಳಿದಿರೋ ನಂಬರ್ಸಲ್ಲಿ ಯಾವ ನಂಬರ್ ಆದರೂ ಇಡ್ಬೋದು. 2 ಇಡ್ಬೋದು, 3 ಇಡ್ಬೋದು, 6 ಇಡ್ಬೋದು, 7 ಇಡ್ಬೋದು, 9 ಇಡ್ಬೋದು. ಟೋಟಲ್ ಎಷ್ಟು, 5 ಡಿಜಿಟ್. ಸೊ ಟೆನ್ಸ್ ಪ್ಲೇಸಲ್ಲಿ ನಾನು 5 ಡಿಜಿಟ್ನ ಪ್ಲೇಸ್ ಮಾಡ್ಬೋದು. ಓಕೆ ಈಗ ಸೊ ಯೂನಿಟ್ ಪ್ಲೇಸಲ್ಲಿ ಬರೀ ಒಂದೇ ನಂಬರ್ನ ಪ್ಲೇಸ್ ಮಾಡಬೇಕು. ಇದು ನಂಬರ್ ಆಫ್ ನಂಬರ್ಸ್. ಯೂನಿಟ್ ಪ್ಲೇಸಲ್ಲಿ ಒಂದೇ ಡಿಜಿಟ್ನ ಪ್ಲೇಸ್ ಮಾಡಬೇಕು. ಟೆನ್ಸ್ ಪ್ಲೇಸಲ್ಲಿ ನಾನು 5 ಡಿಜಿಟ್ಸ್ನ ಪ್ಲೇಸ್ ಮಾಡ್ಬೋದು. ಹಾಗೂ ನೆಕ್ಸ್ಟ್ ಹಂಡ್ರೆಡ್ಸ್ ಪ್ಲೇಸಲ್ಲಿ, ಯಾಕಂದರೆ 3 ಡಿಜಿಟ್ ಎಲ್ಲ ಕೇಳಿರೋದು, 3 ಡಿಜಿಟ್ ಅಂದರೆ ಯೂನಿಟ್, ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್. ಹಂಡ್ರೆಡ್ಸ್ ಪ್ಲೇಸಲ್ಲಿ ಈ 5 ಡಿಜಿಟಲ್ಲಿ 1 ಡಿಜಿಟ್ ಹೋದರೆ ಎಷ್ಟು ಉಳಿಯುತ್ತೆ, ಇನ್ನು 4 ಡಿಜಿಟ್ ಉಳಿತವೆ. ಸೊ ಆ 4 ನಂಬರ್ನ ನಾನು ಹಾಗೆ ಬರ್ಕೊತೇನೆ. 4 ನಂಬರ್, ಒಂದು 4 ನಂಬರ್ದು 100 ಪ್ಲೇಸಲ್ಲಿ ಬರುತ್ತೆ. 5 ಡಿಜಿಟ್ಸು ನಂಬರು ಒಂದು ಟೆನ್ಸಲ್ಲಿ ಯಾವುದಾದ್ರೂ ನಂಬರ್ ಯೂಸ್ ಮಾಡೋದು. 5 ನಂಬರಲ್ಲಿ ಯಾವುದಾದ್ರು ಒಂದು ನಂಬರ್ ಇಲ್ಲಿ ಇಡ್ಬೋದು. ಯೂನಿಟ್ ಪ್ಲೇಸಲ್ಲಿ ಮಾತ್ರ ಒಂದು ಫಿಕ್ಸ್, ಯಾವುದು 5. ಸೊ ಇವು ಮೂರನ್ನ ನೀವು ಮಲ್ಟಿಪ್ಲೈ ಮಾಡಿದ ಏನು ಬರುತ್ತೆ ಅದೇ ನಿಮ್ಮ ವ್ಯಾಲ್ಯೂ ಆಗಿರುತ್ತೆ ಗೈಸ್. 4 5 20, 20 ಇಂಟು 1 20. ಸೊ 20 ವೇಸ್ ಇದಾವಂತ ಅರ್ಥ. ನಂಬರ್ ಆಫ್ ವೇಸ್ ಎಷ್ಟು, 20 ವೇಸ್. ಎಷ್ಟು ನಂಬರ್ಸ್, ನಂಬರ್ ಆಫ್ 3 ಡಿಜಿಟ್ ನಂಬರ್ಸ್ ಇವು ಎಷ್ಟು, 20 ವೇಸ್ ಆಫ್ 3 ಡಿಜಿಟ್ ನಂಬರ್ಸ್. 20 ವೇಸ್ ಅಲ್ಲ, ಸಾರಿ, 23 ಡಿಜಿಟ್ ನಂಬರ್ಸ್ ಅಂತ ಕರಿಬೋದು. 23 ಡಿಜಿಟ್ ನಂಬರ್ಸ್. ಓಕೆ 3 ಡಿಜಿಟ್ ನಂಬರ್ಸ್ ಬರ್ತಾವೆ ಗೆಳೆಯರೆ. ಓಕೆ ಅದು ಯಾವುದು, ಡಿವಿಸಿಬಲ್ ಬೈ 5. ಯಾವ ನಂಬರ್ಸ್ನ ಯೂಸ್ ಮಾಡಿದಾಗ, ಈ ನಂಬರ್ಸ್ನ ಯೂಸ್ ಮಾಡಿದಾಗ. ಓಕೆ ಹೋಪ್ ಈ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅರ್ಥ ಆಗಿಲ್ಲ ಮತ್ತೆ ಇನ್ನೊಮ್ಮೆ ಪುನಃ ವಿಡಿಯೋನ ವಾಚ್ ಮಾಡಿ. ಓಕೆ ಡೋಂಟ್ ವರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ ಹೌ ಮೆನಿ ವೇಸ್ ಎ ಕಮಿಟಿ ಕನ್ಸಿಸ್ಟಿಂಗ್ ಆಫ್ 5 men and 6 women can be formed from 8 men and 10 women. ಅಂದರೆ ಗಿವನ್ ಎಷ್ಟು, ಈ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇನ್ ಹೌ ಮೆನಿ ವೇಸ್ ಕಮಿಟಿ ಫಾರ್ಮ್ ಮಾಡಬೇಕು, ಒಂದು ಕಮಿಟಿ, ಅದರಲ್ಲಿ ಕನ್ಸಿಸ್ಟಿಂಗ್ ಎಷ್ಟಿರಬೇಕು, ಮಿನಿಮಮ್ 5 ಜನ ಮೆನ್ ಇರಬೇಕು, 6 ಮೆಂಬರ್ಸ್ ವುಮೆನ್ ಇರಬೇಕು. ಎಷ್ಟು ಜನರಿಂದ, 8 ಜನ ಮೆನ್ನು, 10 ಜನ ಒಂದು ಗ್ರೂಪ್ ಇದೆ. 8 ಮೆನ್ ಇದ್ದಾರೆ, 10 ಮೆಂಬರ್ಸ್ ವುಮೆನ್ಸ್ ಇದ್ದಾರೆ. 8 ಮೆನ್ಸ್ ಆ್ಯಂಡ್ 10 ವುಮೆನ್ಸ್. ಇವ್ರನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಕಮಿಟಿ ಫಾರ್ಮ್ ಮಾಡಬೇಕು. ಏನದು ಕಮಿಟಿ, ಎಷ್ಟು ಮೆಂಬರ್ಸ್ ಇರಬೇಕು, 5 ಮೆನ್ ಇರಬೇಕು, ವುಮೆನ್ ಎಷ್ಟಿರಬೇಕು, 6 ಜನ ವುಮೆನ್ ಇರಬೇಕು. ಅಂದರೆ ಎಷ್ಟು ಜನ ಟೀಮ್ ಇದು, 10 ಜನ ಟೀಮ್. ಅಲ್ಲ 10 ಅಲ್ಲ 11, ಸಾರಿ, 5 + 6 11 ಜನ ಟೀಮ್. 11 ಮೆಂಬರ್ಸ್. 11 ಮೆಂಬರ್ಸ್ ಕಮಿಟಿ ಅದು. ಓಕೆ 11 ಮೆಂಬರ್ಸ್ ಕಮಿಟಿ. 5 + 6 ಮಾಡಿದೆ 11 ಆಗುತ್ತೆ. 11 ಮೆಂಬರ್ಸ್ ಕಮಿಟಿ ಮಾಡಬೇಕು. ಇವಾಗ ಈ ಇದರಲ್ಲಿ ನಾವು ನಂಬರ್ ಆಫ್ ವೇಸ್ ಎಷ್ಟು ವೇಸ್ ಮಾಡ್ಬೋದು ಈ ಗಿವನ್ ನಂಬರ್ ಆಫ್ ಮೆನ್ಸ್ ಆ್ಯಂಡ್ ವುಮೆನ್ಸ್ ಅಲ್ಲಿ ಅಂದರೆ, ದ ನಂಬರ್ ಆಫ್ ವೇಸ್ ಹೇಗೆ ಮಾಡಬೇಕು, 8C5, ಯಾಕಂದರೆ 8 ಜನ ಟೋಟಲ್ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಬೇಕು ನಮಗೆ, 5 ಜನ ಮೆನ್ ಬೇಕು, ಇಂಟು 10 ಜನ ವುಮೆನ್ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಬೇಕು, 6 ಜನ ಬೇಕು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 8C5ನ ನಾನು 8C3 ಅಂತ ಬರಿಬೋದು. ಯಾಕೆ ಅಂದರೆ NCRನ ನಾನು NCN-R ಅಂತ ಬರಿತೀನಿ. ಆಗೇನಾಗುತ್ತೆ 8C3 ಆಗುತ್ತೆ. ಸೊ 8C3 ಅಂತಂದರೆ ಏನು, 8 ಇಂಟು 7 ಇಂಟು 6 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಇಂಟು ಈ 10C6ನ ನಾನು 10C4 ಅಂತ ಬರಿಬೋದಾ.
ಯಾಕೆ ಎನ್ ಸಿ ಆರ್ನ ಎನ್ ಸಿ ಎನ್ ಮೈನಸ್ ಆರ್ ಅಂತ ಬರಿಬೋದು. ಸೊ 10C6ನ ನಾನು 10C10 - 6 ಅಂತ ಬರೆದ್ರೆ ಏನಾಗುತ್ತೆ 10C4 ಆಗುತ್ತೆ. ಸೊ 10C4 ಅಂದ್ರೆ ಏನು 10 × 9 × 8 × 7 4 ಡಿಜಿಟ್ ಮೇಲೆ ಡಿವೈಡೆಡ್ ಬೈ 4 ಇಂದ 4 × 3 × 2 × 1. ಓಕೆ, ಇದನ್ನ ಹೇಗೆ ಬರೆದಿದ್ದೀನಿ 8C3 × 10C4 ಅಂತ ಬರ್ಕೊಂಡಿದ್ದೀನಿ. ಓಕೆ, ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆ, ಈಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದಾಗ 8C3ನ ಹೀಗೆ ಬರಿಬೋದು ಆ್ಯಂಡ್ 10C4ನ ನಾವು ಈ ಥರ ಬರಿಬೋದು. ಈಗ ಇದು ಬರೆದಿದ ನಂತರ 3 2 6 1 6 ಕ್ಯಾನ್ಸಲ್. ಇಲ್ಲಿ ನೋಡಿ 4 × 2 ಮಾಡಿದ್ರೆ 8 ಬರುತ್ತೆ. ಈ 8 4 2 8 ಕ್ಯಾನ್ಸಲ್. ಈಗ 3 1 3 3 3 9. ಓಕೆ, ಇವಾಗ ಇದರಲ್ಲಿ ಎಷ್ಟು ಬರುತ್ತೆ 8 7 ಎಷ್ಟು 56 ಇಂಟು 10 × 3 × 7 3 7 ಎಷ್ಟು 21 21 × 10 ಎಷ್ಟು 210 210 × 56 ಮಾಡಿದ್ರೆ ಎಷ್ಟು ಬರುತ್ತೆ ಅದೇ ನಿಮ್ಮ ವ್ಯಾಲ್ಯೂ. 5 1 5 ಅಲ್ಲ 6 ಅಲ್ವಾ 6 1 6 6 2 12 ಪ್ಲಸ್ ಇದು 0 5 1 5 5 2 10 ಎಷ್ಟಾಯಿತು 0 6 ಇದು 2 ಪ್ಲಸ್ 2 ಪ್ಲಸ್ 5 ಅಂದರೆ 7 0 1. ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ನೋಡಿ ಗಾಯ್ಸ್ ಒಂದ್ಸಲ. ಆ್ಯಕ್ಚುಲಿ ಮಲ್ಟಿಪ್ಲಿಕೇಶನ್ನೇ ಮಿಸ್ಟೇಕ್ ಮಾಡಿದ್ದೀನಿ. 6 0 0 6 1 6 6 2 ಎಷ್ಟು 12 ಕರೆಕ್ಟಾ. ಓಕೆ, ಪ್ಲಸ್ 5 0 0 5 1 5 5 2 10. ಮಾಡಿ 210 × 56 0ನ ಬಿಟ್ಬಿಡಿ, 0ನ ಆ್ಯಸ್ ಇಟ್ ಈಸ್ ತೊಗೊಂಬಿಡಿ. 6 1 6 6 2 12 5 1 5 ಪ್ಲಸ್ 5 2 10. ಓಕೆ, 1 ಆ್ಯಸ್ ಇಟ್ ಈಸ್. ಸೊ ಇದು 0ನ ಹಾಗೆ ಇಟ್ಕೊಳ್ಳಿ, 6ನ ಹಾಗೆ ಇಟ್ಕೊಳ್ಳಿ. ಇಲ್ಲಿ 5 ಪ್ಲಸ್ 2 7 ಈ 1 ಆ್ಯಸ್ ಇಟ್ ಈಸ್ ಆ್ಯಂಡ್ 1 ಆ್ಯಸ್ ಇಟ್ ಈಸ್. ಸಾರಿ, ಇದು 1 ಕ್ಯಾರಿ ಓವರ್ ಮಾಡಿಲ್ಲ. ಓಕೆ, ಸೊ 11,760 ವಿಲ್ ಬಿ ಯುವರ್ ಆನ್ಸರ್ ಗೈಸ್. ಓಕೆ, ಸೊ 11,760 is your answer and I wish you all the best. ಸೊ ಈ ಥರ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇರ್ತವೆ, ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಏನು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟಲ್ಲಿ ನೀವು ಮಾಡಬೇಕಾಯ್ತವಾಗ ಎಷ್ಟು ಮೆಂಬರ್ಸ್ ಮೆನ್ಸ್ ಕೊಟ್ಟಿದ್ದಾರೆ, ವುಮೆನ್ ಕೊಟ್ಟಿದ್ದಾರೆ, ಅವ್ರ ಕಾಂಬಿನೇಷನ್ಸ್ ಕೇಳಿದಾರಾ ಆರ್ ಪರ್ಮಿಟೇಷನ್ಸ್ ಕೇಳಿದಾರಾ ಅನ್ನೋದು ನೋಡಿ, ಅರೇಂಜ್ಮೆಂಟಾ ಸೆಲೆಕ್ಷನಾ, ಆ ಬೇಸಿಸ್ ಮೇಲೆ ನೀವು ಚೂಸ್ ಮಾಡಿ. ಓಕೆ, ಸೊ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಇಲ್ಲಿ ಹೇಳೋದು. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಚೆಕ್ ಮಾಡಿ ನಿಮಗೆ ಸಾಲ್ವ್ ಮಾಡ್ತೀನಿ. ಏನಾದರೂ ಡಿಫ್ರೆಂಟ್ ಕ್ವಶನ್ಸ್ ಇತ್ತು ಅಂತಂದರೆ ದಯಮಾಡಿ ಈ ನಂಬರ್ಗೆ ಸೆಂಡ್ ಮಾಡಿ. ಈ ನಂಬರ್ ವಾಟ್ಸಪ್ ಮಾಡ್ಬೋದು ನೀವು 80735 688
49. ಈ ನಂಬರ್ ವಾಟ್ಸಪ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ಸಾಲ್ವ್ ಅಂಡ್ ಪುಟ್ ಇಟ್ ಇನ್ ದ ಯೂಟ್ಯೂಬ್. ಸೊ ಥ್ಯಾಂಕ್ ಯು ಗೈಸ್ ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಗೈಸ್. ಓಕೆ, ವಿಶ್ ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.